ಹಲೋ ಕನ್ನಡಿಗ, ಶರಣು ಶರಣಾರ್ಥಿ. ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ವಿಡಿಯೋದಲ್ಲಿ ಏನು ವಿಶೇಷ ಮಾಹಿತಿಯಪ್ಪ ಅಂತಂದರೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ SO ರಿಕ್ವೈರ್ಮೆಂಟ್ 2026. ಸ್ನೇಹಿತರೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಗತ್ಯ ಇರುವ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ, ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ವೇತನ, ಅರ್ಜಿ ಸಲ್ಲಿಕೆ ದಿನಾಂಕ, ಹುದ್ದೆಗಳ ಬಗ್ಗೆ ಮಾಹಿತಿ, ಓವರಾಲ್ ಆಗಿ ನೋಟಿಫಿಕೇಶನ್ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕಪ್ಪ ಅಂದರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿ ಕೊಡೋದ್ರಿಂದ ತಪ್ಪದೆ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರಲಿದೆ. ಸ್ನೇಹಿತರೆ, ಹುದ್ದೆಗಳ ಬಗ್ಗೆ ನಾವು ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂದರೆ, ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆಯಪ್ಪ ಅಂತಂದರೆ, ಸ್ಪೆಷಲಿಸ್ಟ್ ಆಫೀಸರ್ ಇರ್ತಕ್ಕಂಥದ್ದು, ಸಾಫ್ಟ್ವೇರ್ ಡೆವಲಪರ್ ಇರ್ತಕ್ಕಂಥದ್ದು, ಮೊಬೈಲ್ ಡೆವಲಪರ್ ಇರ್ತಕ್ಕಂಥದ್ದು, ಡಾಟಾಬೇಸ್ ಅಡ್ಮಿನಿಸ್ಟ್ರೇಷನ್ ಇರ್ತಕ್ಕಂಥದ್ದು, ಮತ್ತು ಡಿಜಿಟಲ್ ಚಾನಲ್ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥದ್ದು, ಡಿಜಿಟಲ್ ಅಪ್ಲಿಕೇಶನ್ ಸ್ಪೆಷಲಿಸ್ಟ್ ಮತ್ತು ಕೋಡ್ ಮ್ಯಾನೇಜರ್ ಇರ್ತಕ್ಕಂಥದ್ದು, ಡಾಟಾ ಆರ್ಟಿಕಲ್ ಇರ್ತಕ್ಕಂಥದ್ದು, ಡಾಟಾ ಇಂಜಿನಿಯರ್ ಇರ್ತಕ್ಕಂಥದ್ದು, ಮತ್ತು ಡಾಟಾ ಸೆಟ್ಟಿಂಗ್ಸ್ ಇರ್ತಕ್ಕಂಥದ್ದು, ಅದೇ ರೀತಿ ಜೈನ್ AI ಇರ್ತಕ್ಕಂಥದ್ದು, IT ಆಫೀಸರ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಟ್ಯಾಕ್ಸೇಷನ್ ಮತ್ತು CA ಹಾಗೂ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೋಡಿ, ಇಷ್ಟೊಂದು ಹುದ್ದೆಗಳ ಜೊತೆಗೆ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಆಯ್ಕೆಯಾದ ಅಭ್ಯರ್ಥಿಗಳು ಎಲ್ಲಿ ಒಂದು ಕೆಲಸವನ್ನು ನಿರ್ವಹಿಸಬೇಕಪ್ಪ ಅಂತಂದರೆ, ಕರ್ನಾಟಕ ಸೇರಿದಂತೆ ಭಾರತಾದ್ಯಂತ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಅದೇ ರೀತಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅದಾವ ಭಾರತಾದ್ಯಂತ ಅಂದರೆ, ಒಟ್ಟಿಲಿ 275 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಷ್ಟಿರ್ತಕ್ಕಂಥದ್ದು? 275 ಹುದ್ದೆಗಳು. ಹಾಗಾದರೆ ಈ ಒಂದು ಹುದ್ದೆಯನ್ನು ಪಡೆದುಕೊಳ್ಳಬೇಕಾದರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ, ಶೈಕ್ಷಣಿಕ ಅರ್ಹತೆ ಬಗ್ಗೆ ನಾವು ಮೊದಲನೇದಾಗಿ ಗಮನಿಸೋಣ. ಅಂದರೆ ಅಭ್ಯರ್ಥಿಗಳು ಆಯಾ ಹುದ್ದೆಗೆ ಅನುಗುಣವಾಗಿ BE ಕಂಪ್ಯೂಟರ್ ಸೈನ್ಸ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, MCA ಮತ್ತು BE ಇನ್ ಡಾಟಾ ಸೈನ್ಸ್ ಮತ್ತು ಡಾಟಾ ಇಂಜಿನಿಯರಿಂಗ್, ಅದೇ ಜೊತೆಗೆ AI ಮತ್ತು ML ಮತ್ತು ಮಾಸ್ಟರ್ ಡಿಗ್ರಿ ಇನ್ ಸೈಂಟಿಸ್ಟಿಕ್ ಇರ್ತಕ್ಕಂಥದ್ದು, ಎಕನಾಮಿಕ್ಸ್ MBA ಆಗಿರ್ತಕ್ಕಂಥದ್ದು, MMS ಆಗಿರ್ತಕ್ಕಂಥದ್ದು, ಇನ್ ಫೈನಾನ್ಸಲ್ಲಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್, ಚಾರ್ಟೆಡ್ ಅಕೌಂಟನ್ನು ಅರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು, ಅಂದರೆ ಈ ಥರದ ಒಂದು ಕ್ವಾಲಿಫಿಕೇಷನನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ವಯೋಮಿತಿ ಬಗ್ಗೆ ನಾವು ಮಾಹಿತಿ ನೋಡೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂದರೆ, ಈ ಒಂದು ಹುದ್ದೆನ ಪಡೆದುಕೊಳ್ಳಬೇಕಾದ್ರೆ ಯಾವ ಒಂದು ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಪ್ಪ ಅಂತಂದರೆ, ಅಭ್ಯರ್ಥಿಗಳು ದಿನಾಂಕ 31/1/2026 ನೋಡಿ 31 ಜನವರಿ 2026 ಅನ್ವಯವಾಗುವಂತೆ ಇಲ್ಲಿ ನೋಡಿ ಸ್ಕೇಲ್ ಇರ್ತಕ್ಕಂಥದ್ದು ಮತ್ತು ವಯಮಾನ ಅಂದರೆ ವಯೋಮಿತಿ ಇರ್ತಕ್ಕಂಥದ್ದು. ಸ್ಕೇಲ್ 4ಕ್ಕೆ ಇರ್ತಕ್ಕಂಥದ್ದು ಗರಿಷ್ಠ ವಯೋಮಿತಿ 45 ವರ್ಷ ಒಳಗಡೆ ಇರಬೇಕು. ಸ್ಕೇಲ್ 3ಗೆ ಇರ್ತಕ್ಕಂಥದ್ದು ಗರಿಷ್ಠ ವಯೋಮಿತಿ 35 ವರ್ಷ ಒಳಗಡೆ ಇರಬೇಕು. ಸ್ಕೇಲ್ 2ಗೆ ಇರ್ತಕ್ಕಂಥದ್ದು ಗರಿಷ್ಠ ವಯೋಮಿತಿ 35 ವರ್ಷ. ಸ್ಕೇಲ್ 1 ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಗರಿಷ್ಠ 30 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇದು ಎಲ್ಲ ಹುದ್ದೆಗಳ ಬಗ್ಗೆ ವಯೋಮಿತಿ ನಾನು ಹೇಳಿದ್ದೀನಿ. ಇದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ನೀಡಲಾಗಿದೆ. ಎಲ್ಲ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ ಅಪ್ಪ ಅಂತಂದರೆ, ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ನೀಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿಯ ಸಡಿಲಿಕೆವಿದ್ದು, OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿಯ ಸಡಿಲಿಕೆವಿದ್ದು, PWD ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಅದೇ ರೀತಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟು ಅಂತ ನಾವು ಮಾಹಿತಿ ನೋಡೋದಾದರೆ, ಇಲ್ಲಿ ಗಮನಿಸ್ತಾ ಇದ್ರಿ ಸ್ಕೇಲು ಮತ್ತು ಆ ಸ್ಕೇಲಿಗೆ ಅನುಗುಣವಾಗಿ ಅಂದರೆ ಹುದ್ದೆಗೆ ಅನುಗುಣವಾಗಿರ್ತಕ್ಕಂಥ ವೇತನ. ಹಾಗಾದರೆ ಚೀಫ್ ಮ್ಯಾನೇಜರ್ ಸ್ಕೇಲ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧ ಅಂದರೆ ಸ್ಕೇಲ್ 4ಗೆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 1,02,300 ರಿಂದ 1,20,940 ರೂಪಾಯಿವರೆಗೂ ವೇತನವಿದ್ದು, ಸೀನಿಯರ್ ಮ್ಯಾನೇಜರ್ ಸ್ಕೇಲ್ 3 ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 85,920 ರಿಂದ 1,05,280 ರೂಪಾಯಿವರೆಗೂ ವೇತನವಿದ್ದು, ಮ್ಯಾನೇಜರ್ 2 ಹುದ್ದೆಗೆ ಸಂಬಂಧಪಟ್ಟ ಅಂದರೆ ಸ್ಕೇಲ್ 2 ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 64,820 ರಿಂದ 93,960
ರೂಪಾಯಿವರೆಗೂ ವೇತನವಿದ್ದು, ಅಸಿಸ್ಟೆಂಟ್ ಮ್ಯಾನೇಜರ್ ಸ್ಕೇಲ್ 1 ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 48,480ರಿಂದ 85,920 ರೂಪಾಯಿವರೆಗೂ ವೇತನ. ನೋಡಿ ಸ್ನೇಹಿತರೆ, ಇಷ್ಟು ಒಂದು ಒಳ್ಳೆ ವೇತನ ಇರ್ತಕ್ಕಂಥ ಒಂದು ಬ್ಯಾಂಕಿಂಗ್ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಯಾರು ಕೂಡ ಮಿಸ್ ಮಾಡದೆ ಹೆಚ್ಚಿನ ರೀತಿಯಲ್ಲಿ ಕನ್ನಡಿಗರು ಈ ಒಂದು ಹುದ್ದೆಯನ್ನು ಪಡೆದುಕೊಳ್ಳಲಿ ಅನ್ನೋದೇ ನನ್ನ ಮುಖ್ಯ ಉದ್ದೇಶವಾಗಿದೆ. ಸ್ನೇಹಿತರೆ, ಹಾಗಾದರೆ ಈ ಆಯ್ಕೆ ಪ್ರಕ್ರಿಯೆ ಅಂದರೆ ಒಂದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆ ಪ್ರಕ್ರಿಯೆಯನ್ನು ಹೇಗೆ ಮಾಡ್ತಾರೆ ಅಂದರೆ, ಸೆಲೆಕ್ಷನ್ ಪ್ರೊಸೆಸ್ನ ಹೇಗೆ ಮಾಡ್ತಾರಪ್ಪ ಅಂದರೆ, ಮೊದಲೇದಾಗಿ ಒಂದು ಆನ್ಲೈನ್ ಎಕ್ಸಾಮನ್ನು ನಡೆಸ್ತಾರೆ. ಆನ್ಲೈನ್ ಎಕ್ಸಾಮ್ ಅಂದರೆ ಕಂಪ್ಯೂಟರ್ ಆಧಾರಿತ, ಅಂದರೆ ಕಂಪ್ಯೂಟರ್ದಲ್ಲಿ ನಿಮಗೆ ಒಂದು ಆನ್ಲೈನ್ ಎಕ್ಸಾಮನ್ನು ನಡೆಸ್ತಾರೆ. ಆ ಆನ್ಲೈನಲ್ಲಿ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸಂದರ್ಶನ ಮಾಡ್ತಾರೆ. ಆ ಸಂದರ್ಶನದಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಕೆಟಗರಿ ಆಧಾರದ ಮೇಲೆ, ವಯೋಮಿತಿ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಮೆರಿಟ್ ಲಿಸ್ಟ್ ಸಿದ್ಧಪಡಿಸಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಲಾಗುವುದು. ಹಾಗಾದರೆ ನೀವು ಆನ್ಲೈನ್ ಮುಖಾಂತರ ಎಕ್ಸಾಮ್ ಬರೀಬೇಕಾದ್ರೆ ಯಾವ ಒಂದು ಕ್ವಶನ್ ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ ಅನ್ನ ಕೇಳ್ತಾರೆ ಎಂಬುದು ಕೂಡ ಇಲ್ಲಿ ನಾನು ಹೇಳ್ತೀನಿ, ಗಮನಿಸಿ. ನೋಡಿ, ಆನ್ಲೈನ್ ಅಲ್ಲಿ ಪರೀಕ್ಷೆ ಬರೀಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೋಡಿ, ಸ್ಟ್ರೀಮ್ ಕೆಟಗರಿ ಇರ್ತಕ್ಕಂಥದ್ದು ಮತ್ತು ಸ್ಪೆಸಿಫಿಕ್ ಕ್ವಶನ್ಸ್ ಇರ್ತಕ್ಕಂಥದ್ದು 50 ಕ್ವಶನ್ಸ್ ಇರ್ತದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರ್ತಕ್ಕಂಥದ್ದು 75 ಮಾರ್ಕ್ಸು. ಅದಕ್ಕೆ ನಿಮಗೆ ಕಾಲಾವಧಿಯಲ್ಲಿ 1 ಅವರ್ ಟೈಮ್ ಕೊಡ್ತಾ ಇದೆ, 60 ಮಿನಿಟ್ಸು. ರೀಸನಿಂಗ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ, 15 ಕ್ವಶನ್ಸ್ ಇರ್ತದೆ, 15 ಮಾರ್ಕ್ಸ್ ಇರ್ತಕ್ಕಂಥದ್ದು. ಅದೇ ರೀತಿ ಬ್ಯಾಂಕಿಂಗ್ ಮತ್ತು ಪ್ರೆಸೆಂಟ್ ಎಕನಾಮಿಕ್ ಇರ್ತಕ್ಕಂಥದ್ದು ಮತ್ತು ಜನರಲ್ ಅವೇರ್ನೆಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಟೋಟಲ್ ಆಗಿರ್ತಕ್ಕಂಥ 10 ಮಾರ್ಕ್ಸು. ಅದಕ್ಕೆ ಇರ್ತಕ್ಕಂಥ ಕ್ವಶನ್ಗೆ 10 ಮಾರ್ಕ್ಸ್ ಇರ್ತಕ್ಕಂಥದ್ದು. ಟೋಟಲ್ ಆಗಿ ನಿಮಗೆ ಇಲ್ಲಿ 25 ಕ್ವಶನ್ ನೀಡ್ತಾರೆ. ಟೋಟಲ್ ಆಗಿರ್ತಕ್ಕಂಥ ನಿಮಗೆ ಕಾಲಾವಧಿ ಎಷ್ಟು? 30 ಮಿನಿಟ್ಸ್, ಅಂದರೆ ಹಾಫ್ ಆನ್ ಅವರ್ ಅನ್ನ ನಿಮ್ಗೆ ಇಲ್ಲಿ ಕಾಲಾವಧಿ ಇದೆ. ಅಂದ್ರೆ ನಿಮಗೆ ಓವರಾಲ್ ಆಗಿ ಎಕ್ಸಾಮ್ ಬರ್ತಕ್ಕಂಥವ್ರಿಗೆ ಎಷ್ಟು ಇರ್ತಕ್ಕಂಥದ್ದು? 100 ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರ್ತಕ್ಕಂಥದ್ದು. 75 ಕ್ವಶನ್ ಇದೆ, 100 ಮಾರ್ಕ್ಸ್ ಇರ್ತಕ್ಕಂಥದ್ದು. ನಿಮಗೆ 90 ನಿಮಿಷ, ಅಂದರೆ 90 ನಿಮಿಷ ಒಳಗಡೆ ಈ ಒಂದು ಎಕ್ಸಾಮ್ ಬರೋಕ್ಕೆ ನಿಮಗೆ ಕಾಲಾವಧಿ ನೀಡಲಾಗಿದೆ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ, ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿದ್ದಾವೆ ಅಂದ್ರೆ, ಇವೆಲ್ಲವೂ ಕೂಡ ಭಾರತಾದ್ಯಂತ ಕರೆದಿರ್ತಕ್ಕಂಥ ಹುದ್ದೆಗಳಾಗಿರೋದ್ರಿಂದ ಕರ್ನಾಟಕದಲ್ಲಿ ಎಲ್ಲಿ ಒಂದು ಎಕ್ಸಾಮ್ ಕೇಂದ್ರಗಳಿದಾವಪ್ಪ ಅಂತಂದ್ರೆ, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ ಮತ್ತು ಮಂಗಳೂರು. ಕರ್ನಾಟಕದಲ್ಲಿ 4 ಕ್ಷೇತ್ರಗಳಲ್ಲಿ, ಅಂದರೆ 4 ಲೊಕೇಶನ್ ಅಲ್ಲಿ ನಿಮಗೆ ಎಕ್ಸಾಮ್ ಬರೀತಕ್ಕಂಥ ಒಂದು ಕೇಂದ್ರಗಳಿದ್ದಾವೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ನೇರ ಬೈ ಇರ್ತಕ್ಕಂಥ ಒಂದು ಜಿಲ್ಲೆಗೆ ತಮ್ಮ ಅರ್ಜಿಗಾನ ಅಲ್ಲಿ, ಅಂದರೆ ಒಂದು ಎಕ್ಸಾಮ್ ಸೆಂಟರ್ ಅನ್ನು ನೀವು ಚೂಸ್ ಮಾಡ್ಕೋಬಹುದಾಗಿದೆ. ಅದೇ ರೀತಿ ಅರ್ಜಿಗಾನ ಸಲ್ಲಿಸೋದು ಹೇಗಪ್ಪ ಅಂತಂದ್ರೆ, ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಅರ್ಜಿಗಾನ ಸಲ್ಲಿಸಬೇಕಾಗುತ್ತೆ. ಈ ಆನ್ಲೈನ್ ಮೂಲಕ ಅರ್ಜಿಗಾನ ಹೇಗೆ ಸಲ್ಲಿಸಬೇಕೆಂಬುದನ್ನು ಮುಂದೆ ಹೇಳುತ್ತೇನೆ, ಗಮನಿಸಿ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ, ಅರ್ಜಿಯ ಶುಲ್ಕ. ಈ ಅರ್ಜಿ ಶುಲ್ಕ ಅಂದ್ರೆ ಏನಪ್ಪಾ ಅಂತಂದ್ರೆ, ನೀವು ಅಪ್ಲಿಕೇಶನ್ ಏನು ಹಾಕಬೇಕಾದ್ರೆ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, PWD ಅಂದ್ರೆ SC ST PWD ಅಭ್ಯರ್ಥಿಗಳಿಗೆ 175 ರೂಪಾಯಿ ಅರ್ಜಿ ಶುಲ್ಕವಿದ್ದರೆ, ಉಳಿದೆಲ್ಲ ಅಭ್ಯರ್ಥಿಗಳು ಅಂದ್ರೆ ಇದು OBC ಮತ್ತು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು 850 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ. ಹಾಗಾದ್ರೆ ಈ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿ ಮಾಡಬೇಕಪ್ಪ ಅಂದ್ರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಫೋನ್ ಪೇ, ಗೂಗಲ್ ಪೇ ಮುಖಾಂತರನು ಈ ಒಂದು ಅರ್ಜಿ ಶುಲ್ಕವನ್ನು ನೇರವಾಗಿ ಪಾವತಿ ಮಾಡಬಹುದಾಗಿದೆ. ಅದೇ ರೀತಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ವಿವರವನ್ನು ನಾವು ನೋಡೋದಾದ್ರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಫೆಬ್ರವರಿ 28, 2026 ಆಲ್ರೆಡಿ ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಪ್ಪ ಅಂದ್ರೆ ಮಾರ್ಚ್ 23, 2026 ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ನಡೀತಕ್ಕಂಥ ಒಂದು ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಏಪ್ರಿಲ್ 2020 ಏಪ್ರಿಲ್ ತಿಂಗಳಲ್ಲಿ 2026 ಎಕ್ಸಾಮ್ ನಡೆಯಲಿದೆ. ಅದೇ ರೀತಿ ಸಂದರ್ಶನ ನಡೆಯುವ ದಿನಾಂಕ ಅಂದ್ರೆ ತಾತ್ಕಾಲಿಕವಾಗಿರ್ತಕ್ಕಂಥ ದಿನಾಂಕ ಯಾವಪ್ಪ ಅಂದ್ರೆ, ಅದೇ ಕೂಡ ಏಪ್ರಿಲ್ ಕೊನೆ ಮಂತ್ ಎಂಡಿಗೆ ಇರಲಿದೆ, 2026. ಅದೇ ರೀತಿ ಫುಲ್ ನೋಟಿಫಿಕೇಶನ್ ಇವರನ್ನು ನಿಮಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇನೆ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಕೂಡ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ಗೆ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ, ನೀವು ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ತೀರಿ. ಇದರಿಂದ ಏನು ಬೆನಿಫಿಟ್ ಅಪ್ಪ ಅಂತಂದ್ರೆ, ನಾವು ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿ ಅಲ್ಲಿ ಕೂಡ ನೇರವಾಗಿ ಪಡೆಯಬಹುದಾಗಿದೆ. ಇನ್ನೊಂದೇನಪ್ಪ ಅಂದ್ರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕಪ್ಪ ಅಂದ್ರೆ, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ, ಈ ತರದ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ, ಸೊ ಈ ತರದ ಒಂದು ಅಪ್ಲಿಕೇಶನ್ ಓಪನ್ ಆದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ನೋಡಿ ಈ ತರದ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಡೈರೆಕ್ಟ್ ಆಗಿರ್ತಕ್ಕಂಥ ನಿಮ್ಮ ಅಪ್ಲಿಕೇಶನ್ ಯಾವ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ರಿ, ಆ ಹುದ್ದೆಗೆ ಅನುಗುಣವಾಗಿ ನೀವು ಅರ್ಜಿಗಳನ್ನ ಈ ಒಂದು ಫಾರ್ಮೆಟ್ ಅಲ್ಲೇ ಸಲ್ಲಿಸಬೇಕಾಗುತ್ತೆ. ನಾವು ಕೊಟ್ಟಿರ್ತಕ್ಕಂಥ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರೆಯದಿರಿ. ಧನ್ಯವಾದ.